ನಮಸ್ತೆ ಫ್ರೆಂಡ್ಸ್, ಪ್ರಥಮವಾಗಿ ನಮ್ಮ ಪತ್ರಿಜೀವಿಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಹಾಗೆ ಮುಕ್ತ ಮನಸ್ಸು ವೇದಿಕೆಗೆ ನನ್ನೆಲ್ಲ ಆತ್ಮಬಂಧುಗಳಿಗೂ ಕೂಡ ಸ್ವಾಗತ. ಈ ದೇಹವೇ ದೇವಾಲಯ, ದೇವೋ ದೇವಾಲಯ ಪ್ರೋಕ್ತಃ ಅಂದರೆ ನಮ್ಮ ದೇಹ ಅನ್ನೋದು ದೇವಾಲಯ ಇದ್ದ ಹಾಗೆ. ನಮಗೆ ಈ ದೇಹ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ನಮಗೆ ದೇಹ ನೆನಪಾಗೋದು ಯಾವಾಗ ಗೊತ್ತಾ? ನಮಗೇನಾದರೂ ಸಮಸ್ಯೆ ಆಗುತ್ತಲ್ಲ, ಎಲ್ಲಾದರೂ ನೋವುಗಳು ಸೃಷ್ಟಿಯಾಗುತ್ತಲ್ಲ, ಆವಾಗ ದೇಹ ನೆನಪಾಗುತ್ತೆ. ನನ್ನ ದೇಹ ಹಿಂಗೆ ನೋಡ್ಕೋಬೇಕಾಗಿತ್ತು, ನನ್ನ ಆರೋಗ್ಯ ಹಿಂಗೆ ನೋಡ್ಕೋಬೇಕಾಗಿತ್ತು ಅಂತ. ಅಲ್ಲಿವರೆಗೆ ನಮಗೆ ಈ ದೇಹ ನೆನಪಾಗೋದೇ ಇಲ್ಲ. ಒಂದು ಕಡೆ ಓಶೋ ಅವರು ಹೇಳ್ತಾರೆ, ಪಾಪ ಅಮಾಯಕ ದೇಹ ಅಂತ. ಹೌದು, ಈ ದೇಹ ಅನ್ನೋದು ಅಮಾಯಕವಾದ್ದೆ. ನನ್ನನ್ನು ಸೇರಿಸ್ಕೊಂಡು ನಾವೆಲ್ಲ ಅಷ್ಟು ಈ ದೇಹದ ಬಗ್ಗೆ ಕಾಳಜಿ ಮಾಡೋದೇ ಇಲ್ಲ. ಈ ದೇಹ ಏನಾದರೂ ಆದರೆ ಸರಿ ನಮಗೆ ನೆನಪಾಗೋದು. ಅದರಲ್ಲೂ ಈಗ ಪ್ರಸ್ತುತ ನಡೀತಾ ಇರೋ ಒಂದು ಸಿಚುವೇಷನಲ್ಲಿ ಓಡಿದ್ದೆ. ಶ್ರೀಮಂತ ಆದವನು ಅವನ ಲೆವೆಲಿಗೆ ಓಡ್ತಾ ಇರ್ತಾನೆ ಜೀವನದಲ್ಲಿ. ಮಧ್ಯಮ ವರ್ಗದಲ್ಲಿರೋರು ಅವ್ರ ಲೆವೆಲಿಗೆ ಓಡ್ತಾ ಇರ್ತಾರೆ, ಬಡವರು ಅವ್ರ ಲೆವೆಲಿಗೆ ಎಲ್ಲರದ್ದು ಒಂಥರ ಜೀವನ ಓಟ. ಅದನ್ನು ಜೀವನ ಅನುಭವಿಸ್ತಾ ಇಲ್ಲ, ಅದನ್ನು ಸುಮ್ಮನೆ ಓಡಿಸ್ತಾ ಇದ್ದೀವಿ ಅಲ್ವಾ? ಆ ನಾವೇನೆಲ್ಲ ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅಂದರೆ, ಈ ಜೀವನ ಸಾಗಿಸ್ತಾ ಇದ್ದೀವಿ ಅಂದರೂ ಕೂಡ, ಈ ಜೀವನದಲ್ಲಿ ಏನು ಅನುಭವಿಸ್ತಾ ಇದ್ದೀವಿ ಅಂದರೂ ಕೂಡ ಅದಕ್ಕೆಲ್ಲ ದೇಹ ಮುಖ್ಯ ತಾನೆ. ಈ ದೇಹ ತುಂಬ ಮುಖ್ಯವಾದದ್ದು. ಈ ದೇಹಕ್ಕೆ ಉಸಿರಾಟ ಎಷ್ಟು ಮುಖ್ಯ ಅಂದರೆ, ಉಸಿರಾಟ ನಿಂತೋಯ್ತು ಅಂದರೆ ಈಗ ನಿಮ್ಮ ಎದುರುಗಡೆ ಇರೋರು ಶವ. 1 ಸೆಕೆಂಡ್ ಉಸಿರಾಟ ನಿಂತೋಯ್ತು ಅಂತಂದರೆ ಅವ್ರನ್ನ ಶವ ಅಂತ ಈಗಷ್ಟೇ ನನ್ನ ಅಣ್ಣ ಅಕ್ಕ ತಂಗಿ ಅಂತ ಕರಿತಿದ್ದವ್ರನ್ನ ನಾವು ಶವ ತಂದ್ರ ಅಂತ ಕರಿತೀವಿ ಅಲ್ವಾ? ಒಂದು ಕ್ಷಣ ಉಸಿರಾಟ ನಿಂತೋದ್ರೆ ಆ ಒಂದು ದೇಹದ ಕತೆ ಮುಗೀತು. ಸೊ ಅಂತಹ ದೇಹವನ್ನು ನಾವು ಏನಾದರೂ ಸಾಧನೆ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಉನ್ನತ ಶಿಖರಕ್ಕೆ ಹೋಗಿದ್ವಿ, ನಮ್ಮ ಎಲ್ಲ ಸಂಬಂಧಗಳನ್ನು ಅನುಭವಿಸ್ತಾ ಇದ್ದೀವಿ, ಜೀವನ ನಡೆಸ್ತಾ ಆ ದೇಹನ ನಾವು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಅದಕ್ಕೇನು ಬೇಕು ಕಾಲಕ್ಕೆ, ಅದಕ್ಕೇನು ಆ ದೇಹದ ನಿರ್ವಹಣೆಗೆ ಏನು ಬೇಕೋ ಅದು ನಾವು ಒದಗಿಸ್ಕೊಡ್ತಾ ಹೋಗಬೇಕು. ಒಬ್ಬರು ತಿಂಡಿನೇ ತಿನ್ನಲ್ಲ, ಊಟ ತಿನ್ನಲ್ಲ, ಸಮಯಕ್ಕೆ ಸರಿಯಾಗಿ ಏನು ದೇಹಕ್ಕೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಿದ್ಮೇಲೆ ದೇಹ ನಿಮಗೆ ಹೇಗೆ ಸ್ಪಂದಿಸೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕೇನಾದರೂ ಬೈಯೋದು, ಏನಾದರೂ ಹಾಳಾದ ಕೈ ನೋವು, ಹಾಳಾದ ಕಾಲು ನೋವು, ಆವಾಗ ಮಾತ್ರ ನಮಗೆ ನೆನಪಿಗೆ ಬರುತ್ತೆ. ಒಂದು 10 ನಿಮಿಷ ನಿಮಗೆ ದಿನದಲ್ಲಿ ನಿಮ್ಮ ದೇಹವನ್ನು ಗಮನಿಸ್ಕೊಳ್ಬೇಕು. ಏನಾದರೂ ನೋವುಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಅದಕ್ಕೊಂದು ಏನಾದರೂ ಎಡ್ವಟ್ಟು ಅದಕ್ಕೊಂದು ಮಾಲಿಷ್ ಮಾಡೋದು, ಅದು ಯಾವ ರೀತಿ ಉಪಶಮನ ಮಾಡಬೇಕು ಆ ಥರದ್ದು ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ಆ ದೇಹಕ್ಕೆ ನಾವು ಚಿಕಿತ್ಸೆ ಮಾಡ್ಕೋಬೇಕು. ಅಂದರೆ ಅದಕ್ಕೆ ನಾವು ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು. ನೋಡಿ, ಪ್ರಪಂಚದಲ್ಲಿ ಒಬ್ಬರ ದೇಹ ಇರಲಿ, ಇದೊಂದು ಅದ್ಭುತ ದೇಹ ಅಲ್ವಾ? ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ಒಪ್ಕೊಳ್ಬೇಕು, ಆಯಿತಾ? ಸೊ ಈ ದೇಹನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಆ ದೇಹ ಕೂಡ ನಮ್ಮನ್ನು ಕಾಪಾಡುತ್ತೆ. ಯಾವೇ ನೋವುಗಳಿಲ್ಲದ ಹಾಗೆ ನಾವು ಮುಂದೆ ಜೀವನದಲ್ಲಿ ಸಾಗ್ಬೋದು. ಈಗ ಹೆಣ್ಮಕ್ಳಿಗೆ ನಾನು ಎಸ್ಪೆಷಲಿ ಹೇಳ್ತಾ ಇರೋದಂತಂದರೆ, ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಅಂತ ಎಲ್ಲ ಓಡ್ತಾ ಇರ್ತಾರೆ. ಸರಿ ಕೂತ್ಕೊಂಡು ಒಂದು ಲೋಟ ನೀರು ಕುಡಿಯೋದು ಕಷ್ಟ ಕೆಲವೊಂದು ಹೆಣ್ಮಕ್ಳು. ಹಾಗೆ ಮಾಡೋದು ತುಂಬ ದೊಡ್ಡ ತಪ್ಪು. ಏಕೆಂದರೆ ಯಾರಾದರೂ ನೀರು ಕುಡಿಬೇಡ ಅಂತ ಹೇಳಿದ್ರ? ಕೇಳಿ ನಿಮ್ಮ ಮನೇಲಿ ನಿಮ್ಮ ಎದುರುಗಡೆ ಇರೋರನ್ನ. ಇಲ್ಲ ಅಲ್ವಾ? ನಿನ್ನ ದೇಹದ ಕಾಳಜಿ ನಿನಗಿರಬೇಕು. ನಿನಗೆ ಅಂತ ಸ್ವಂತ ಇರೋದು, ಏನಾದರೂ ಅನುಭವಿಸ್ಬೇಕು ಅಂತ ಇರೋದು ಇದೊಂದು ದೇಹ ಮಾತ್ರ. ಅದಕ್ಕೇನು ಬೇಕೋ ಅದಕ್ಕೆ ಪೌಷ್ಟಿಕಾಂಶ ಕೊಡಿ. ಅಟ್ಲೀಸ್ಟ್ ಏನು ಕೊಡೋದೇ ಬೇಡ, ಆ ಊಟದ ಟೈಮಿಗೆ ಊಟ ಹಾಕಿ, ಆ ದೇಹಕ್ಕೆ ತಿಂಡಿ ಟೈಮಿಗೆ ತಿಂಡಿ ಕೊಡಿ. ಅದಕ್ಕೇನಾದರೂ ಆನಂದ ಸಿಗಬೇಕು, ಎಂಜಾಯ್ ಮಾಡಬೇಕಂದ್ರೆ ಆ ದೇಹನ ಕರ್ಕೊಂಡೋಗಿ ಎಂಜಾಯ್ ಮಾಡಿಸಿ, ಆಯಿತಾ? ಅದನ್ನು ಕತ್ತೆ ಥರ ದುಡಿಸಿ ಅದನ್ನು ಸೋಲಿಸಿ ಆಮೇಲೆ ಕೊನೆ ಮನೆಯವ್ರ ಮೇಲೆ ಬ್ಲೇಮ್ ಮಾಡೋದು ಅಲ್ವಾ? ನಿಮಗೋಸ್ಕರ ನಾನು ಹಿಂಗೆ ಮಾಡಿದೆ, ನೀವೇನು ಮಾಡಿದ್ರಿ ಅಂತ. ಅವ್ರು ಯಾರಾದರೂ ಊಟ ಬಿಟ್ಟು, ತಿಂಡಿ ಬಿಟ್ಟು, ನೀರು ಬಿಟ್ಟು ನಿನಗೆ ಮಾಡು ಅಂತ ಹೇಳಿದ್ರ? ಇಲ್ಲ ಅಲ್ವಾ? ಅಟ್ಲೀಸ್ಟ್ ಹುಟ್ಟಿದ ಮೇಲೆ ನಮ್ಮ ದೇಹದ ಬಗ್ಗೆ ನಮಗೆ ಕಾಳಜಿ ಇರಬೇಕಲ್ವ? ಸೊ ಏನೂ ಮಾಡ್ಕೊಳಕ್ಕಾಗಲ್ಲ ಅಂದರೆ ಅದು ನೋವು ಬರ್ದಂಗೆ, ಅದಕ್ಕೆ ದಣವಾದಾಗ ಅದಕ್ಕೊಂದು ಸ್ವಲ್ಪ ರೆಸ್ಟ್ ಕೊಡಿ, ಅದಕ್ಕೆ ಆನಂದ ಕೊಡಿ ಅಲ್ವಾ?
ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಆ ದೇಹ ನಮಗೆ ಕೊನೆವರೆಗೂ ನಮಗೆ ತೊಂದರೆ ಕೊಡೋದಾಗೆ ನಮ್ಮನ್ನು ಕಾಪಾಡುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರೋಗ್ಯವೇ ಭಾಗ್ಯ. ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಅದು ಆರೋಗ್ಯ ಒಂದು ಚೆನ್ನಾಗಿರಲಿಲ್ಲ ಅಂತ ಅಂದರೆ ಅದು ಯಾವುದಕ್ಕೂ ಬರೋದಿಲ್ಲ. ಕಣ್ಮುಂದೆ ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಅದು ವ್ಯರ್ಥನೆ ಆಗುತ್ತೆ. ಆರೋಗ್ಯ ತುಂಬ ಮುಖ್ಯವಾದದ್ದು. ಪ್ರತಿ ಕ್ಷಣ ಒಂದು ಸಾರಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡೋಣ. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಿಲ್ಲ. ನಾವು ಪಾಸಿಟಿವ್ ಆಗಿದ್ದರೆ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಸೊ ಅದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಹಾಗೆ ನಮ್ಮ ಆರೋಗ್ಯ ಇರುತ್ತೆ. ಸೊ ಆದ್ದರಿಂದ ನಾವು ನಮ್ಮ ಜೀವನ ಒಳ್ಳೆ ಆಲೋಚನೆಗಳನ್ನು ಮಾಡೋಣ. ಸಾವಿರ ನಡೆಯುತ್ತೆ ಕೆಟ್ಟದ್ದು, ಬೇಕಾಗಿಲ್ಲ ನಮಗೆ. ಫಸ್ಟ್ ನಾವು ಒಳಗಡೆಯಿಂದ ನಾವು ಸರಿಯಾಗಿದ್ದರೆ ಮಾತ್ರ ಹೊರಗಡೆ ಸರಿಯಾಗಿ ಕಾಣೋದಕ್ಕೆ ಸಾಧ್ಯ. ನಾವೇ ಕೆಟ್ಟ ಯೋಚನೆ ಮಾಡ್ಕೊಂಡು ಹೊರಗಡೆ ಮಾತ್ರ ಚೆನ್ನಾಗಿರಲಿ, ಹೊರಗಡೆಯವರೆಲ್ಲ ಚೆನ್ನಾಗಿ ನಡ್ಕೊಳ್ಳಿ ಅಂದರೆ ಹೇಗೆ ಸಾಧ್ಯ ಅಲ್ವಾ? ಫಸ್ಟ್ ಬದಲಾವಣೆ ನಮ್ಮೊಳಗಡೆಯಿಂದ ಇರಬೇಕು. ಸೊ ಈ ರೀತಿ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು, ಕೋಪ ತಾಪಗಳು ನಮ್ಮ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ನೋಡಿ, ಅವಾಗೆಲ್ಲ ವಯಸ್ಸಾದವ್ರಿಗೆ ತುಂಬ ತಾಳ್ಮೆ ಸಹನೆ ಇರ್ತಾಯಿತ್ತು. ವಯಸ್ಸಾದಮೇಲೆ ಅವರು ಶುಗರು ಬಿ ಪಿ ಆ ಥರ ಹೇಳೋರು. ಇವಾಗ ಹಾಗೇನಿಲ್ಲ. 20 ವಯಸ್ಸಿಗೆ ಬಿ ಪಿ ಅಂತಾರೆ, ಶುಗರ್ ಅಂತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಆಲೋಚನೆಗಳು. ಸೊ ಆದ್ದರಿಂದ ಎಲ್ಲರೂ ನಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಟ್ಟು ಹಾಗೆ ನಮ್ಮ ಭಾವನೆಗಳನ್ನು ಕೂಡ ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಒಳ್ಳೆಯ ಆಲೋಚನೆಗಳನ್ನು ಮಾಡೋಣ. ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನನ್ನ ನ್ಯೂ ಇಯರ್ ಸ್ಪಿರಿಚುವಲ್ ಮೂಮೆಂಟ್ ವೇದಿಕೆಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು.